ವೆಂಕಟೇಶ್ವರ ಸ್ವಾಮಿಯ ನಾಮ ಜಪವನ್ನ ಯಾರು ಮಾಡ್ತಾರೆ ಅವ್ರಿಗೆ ಆ ಸಹಸ್ರಾರ ಚಕ್ರದಿಂದ ಅಮೃತ ಸ್ರಾವ ಆಗತ್ತೆ. ಇದನ್ನ ಸಾಕ್ಷಾತ್ ಸನಕ ಸನಂದಾದಿ ಋಷಿಗಳು ವೆಂಕಟಾಚಲ ಮಹಾತ್ಮನಲ್ಲಿ ಇದನ್ನ ಹೇಳಿದ್ದಾರೆ. ಈ ಮಾತನ್ನ ಯಾರು ನಿರಂತರವಾಗಿ ವೆಂಕಟೇಶ್ವರ ಸ್ವಾಮಿಯ ನಾಮ ಜಪವನ್ನ ಮಾಡ್ತಾರೆ ಅಮೃತತ್ವವನ್ನ ಪಡಿತಾರೆ. ವೆಂಕಟೇಶ್ವರ ಸ್ವಾಮಿಯ ನಾಮ ಜಪವನ್ನ ಯಾವ ಸಾಧಕರು ಮಾಡ್ತಿದ್ದಾರೆ ಅವ್ರನ್ನ ಬೇಕಾದ್ರೆ ಹೋಗಿ ವಿಚಾರಿಸಿ, ಅವರಲ್ಲಿ ಆ ಒಂದು ಆನಂದದ ಬುಗ್ಗೆ ಅನ್ನೋದು ನಿರಂತರವಾಗಿ ಪ್ರವಹಿಸ್ತಿರುತ್ತೆ. ತಿರುಪತಿ ಬೆಟ್ಟದ ಮೇಲೆ 10,000 ಮುನಿಗಳು ರಹಸ್ಯ ಸ್ಥಳದಲ್ಲಿ ಈಗಲೂ ವೆಂಕಟೇಶ್ವರ ಸ್ವಾಮಿಯ ನಾಮ ಜಪವನ್ನ ಮಾಡ್ತಿದ್ದಾರೆ. ಇದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲೂ ಈ ಮಾತನ್ನು ಹೇಳಿದ್ದಾರೆ. ರಹಸ್ಯ ಸ್ಥಳಗಳಲ್ಲಿ 10,000 ಜನ ಮುನಿಗಳು ಇದ್ದಾರೆ ಬೆಟ್ಟದ ಮೇಲೆ ಅಂತ. ವೇಮ್ ಅಂತ ಹೇಳಿದ್ರೆ ಅಮೃತ ಬೀಜ, ಕಟ ಅಂತ ಹೇಳಿದ್ರೆ ಐಶ್ವರ್ಯ. ಇವೆರಡರ ಸಮಾಗಮ ಸ್ವರೂಪನೇ ವೆಂಕಟೇಶ್ವರ ಸ್ವಾಮಿ. ರಾಮಾವತಾರ, ಕೃಷ್ಣಾವತಾರ ಇವೆಲ್ಲ ದಶಾವತಾರಗಳನ್ನ ನಾವು ಕೇಳಿದೀವಿ. ಆದರೆ ವೆಂಕಟೇಶ್ವರ ಸ್ವಾಮಿಯ ಅವತಾರಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರೇನಪ್ಪಾ ಅಂತ ಹೇಳಿದ್ರೆ ಅರ್ಚಾವತಾರ. ಅರ್ಚ ಅಂತ ಹೇಳಿದ್ರೆ ಆರಾಧನೆಗೆ ಬಳಸಲ್ಪಡುವ ಮೂರ್ತಿ, ದೇವತಾ ಮೂರ್ತಿ. ಕಲಿಯುಗದಲ್ಲಿ ಶಿಲಾರೂಪವನ್ನ ಧರಿಸಿಕೊಂಡಿದ್ದಾನೆ ಆ ಸ್ವಾಮಿ. ಈ ಶಿಲಾಮೂರ್ತಿ ಮನುಷ್ಯ ರೀತಿ ಪ್ರತ್ಯಕ್ಷ ಸಂಭಾಷಣೆ ಮಾಡೋದು. ವೆಂಕಟಾಚಲ ಮಹಾತ್ಮನಲ್ಲಿ ಇದರ ವಿಚಿತ್ರವಾದ ಕಥಾನಕಗಳು ಬರುತ್ತೆ. ತೊಂಡಮಾನ್ ಚಕ್ರವರ್ತಿಯ ಒಂದಾನೊಂದು ಪ್ರಸಂಗದ ನಂತರ ಆ ಸ್ವಾಮಿ ಮೌನ ವ್ರತವನ್ನ ಅವಲಂಬನೆ ಮಾಡ್ತಾರೆ. ನಾನು ಹಿಂದೆನೂ ಹೇಳಿದ್ದೆ, ವೆಂಕಟಾಚಲ ಮಹಾತ್ಮೆ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಹೇಳಿದ್ದೆ ನಾನು ಯಾವ ಪ್ರಸಂಗದಿಂದ ವೆಂಕಟೇಶ್ವರ ಸ್ವಾಮಿ ಮೌನ ವ್ರತವನ್ನ ತಗೊಂಡ ಅಂತ. ಅದಕ್ಕೆ ಮುಂಚೆ ಭಕ್ತರ ಜೊತೆ ಆತ ಮಾತಾಡ್ತಿದ್ದ, ಶಿಲಾರೂಪದಲ್ಲಿ ನಿಂತುಕೊಂಡೇ ಮಾತಾಡ್ತಿದ್ದ. ಈ ವೆಂಕಟಾದ್ರಿ ಪರ್ವತದ ಗಾಳಿ ಸೋಕಿದ್ರೆ ಸಾಕಂತೆ ಅವನ ಪಾಪಗಳೆಲ್ಲ ಭಸ್ಮ ಆಗೋಗುತ್ತೆ. ಮಾಧವ ಅಂತ ಮಹಾಪಾಪಿ ಈ ಪರ್ವತಾರೋಹಣ ಮಾಡ್ತಾನೆ. ಜೀವನದಲ್ಲಿ ಕಟ್ಟ ಕಡೆ ಕಾಲದಲ್ಲಿ ಅನೇಕ ದುರಾಚಾರಗಳನ್ನ ಮಾಡಿ ಕೊನೆಗೆ ಯಾರೋ ವೆಂಕಟಾದ್ರಿಗೆ ಯಾತ್ರೆ ಹೋಗ್ತಿದ್ದಾರೆ, ಒಬ್ಬ ರಾಜ ಯಾತ್ರೆಗೆ ಹೋಗ್ತಿರ್ತಾನೆ, ಅವನ ಜೊತೆನಲ್ಲಿ ಇವನೂ ಸೇರಿಕೊಳ್ತಾನೆ. ಪರ್ವತಾರೋಹಣ ಮಾಡ್ತಿರ್ಬೇಕಾದ್ರೆ ಬೆಟ್ಟದ ಗಾಳಿ ಇವನ ಮೈಗೆ ಸೋಕಿ ಇವನ ಶರೀರಕ್ಕೆ ಅಗ್ನಿ ತಂತಾನೇ ಅಂಟ್ಕೊಳ್ಳುತ್ತೆ. ಇವನ ಪಾಪಗಳೆಲ್ಲ ಭಸ್ಮ ಆಗತ್ತೆ. ಆಗ ಆಕಾಶದಿಂದ ಪುಷ್ಪವೃಷ್ಟಿ ಮಾಡ್ತಾರೆ ಬ್ರಹ್ಮಾದಿ ದೇವತೆಗಳು. ವೆಂಕಟ ಅಂತ ಕರೀತಾರೆ. ಅಂದ್ರೆ ಸಕಲ ಪಾಪಾನಿ ವೇಂ ಪ್ರಾಹು ಕಟಸ್ಥ ದಾಹ ಮುಚ್ಚತೆ ಅಂತ ಇನ್ನೊಂದು ಅಭಿಧಾನವನ್ನ ಬ್ರಹ್ಮದೇವರು ಕೊಡ್ತಾರೆ. ಎಲ್ಲಾ ಪಾಪಗಳಲ್ಲೂ ದಹಿಸತಕ್ಕಂಥ ಪರ್ವತ, ಆದ್ದರಿಂದ ಇದು ವೆಂಕಟ ಅಂತ ಬ್ರಹ್ಮದೇವರು ಇನ್ನೊಂದು ಬಾರಿ ಪರ್ವತವನ್ನ ಪ್ರಶಂಸೆ ಮಾಡ್ತಾರೆ. ಹಾಗಾಗಿ ವೆಂಕಟೇಶ್ವರನ ನಾಮ ಜಪವನ್ನ ಯಾರೇ ಮಾಡಿದ್ರು ಅವರಲ್ಲಿ ಯೋಗಾಗ್ನಿ ಸ್ಫುಟ ಆಗುತ್ತೆ. ಪ್ರತಿಯೊಬ್ಬರ ಶರೀರದಲ್ಲೂ ಆ ಯೋಗ ವಿದ್ಯುತ್ ಅನ್ನೋದು ಇದ್ದೇ ಇರುತ್ತೆ. ತೀವ್ರವಾದ ಧ್ಯಾನ ಮಾಡ್ತಾ 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 ಸಾಧನೆ ಮಾಡ್ತಾ ನಾಮ ಜಪ ಮಾಡ್ತಾ ಆ ಯೋಗಾಗ್ನಿ ಸ್ಫುಟ ಆಗಿ ದೇಹದಲ್ಲಿರ್ತಕ್ಕಂಥ ಜನ್ಮ ಜನ್ಮಾಂತರಗಳ ಪಾಪ ಶೇಷಗಳನ್ನ ಭಸ್ಮ ಮಾಡುತ್ತೆ. ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿದ ಕೂಡಲೇ ಯಾಕೆ ಅಷ್ಟೊಂದು ನಮಗೆ ಏನೋ ಒಂದು ಭಾರ ಎಲ್ಲ ಇಳಿದಂತ ಅನುಭವ ಆಗುತ್ತೆ ಅಂತ ಹೇಳಿದ್ರೆ ಕರ್ಮ ವಿಧ್ವಂಸಕತೆ, ಪಾಪ ವಿಧ್ವಂಸಕತೆ. ಈ ಅವತಾರದ ಪ್ರಧಾನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ದರ್ಶನ ಮಾತ್ರದಿಂದ ಪಾಪಗಳನ್ನ ನಿವಾರಣೆ ಮಾಡ್ತಾನೆ ವೆಂಕಟೇಶ್ವರ ಸ್ವಾಮಿ. ಕರ್ಮಗಳನ್ನ ನಿವಾರಣೆ ಮಾಡ್ತಾನೆ. ಕಲಿಯುಗದಲ್ಲಿ ಪಾಪ ಭಾರ ಹೆಚ್ಚು. ಆ ಪಾಪಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ವೆಂಕಟೇಶ್ವರ ಸ್ವಾಮಿ ಬೆಟ್ಟದ ಮೇಲೆ ಈ ಒಂದು ಕರ್ಮ ವಿಧ್ವಂಸಕತೆಯನ್ನ ನಾನು ನೆರವೇರಿಸಿಕೊಡ್ತೀನಿ, ಭಕ್ತರ ಪಾಪಗಳನ್ನ ನಾನು ನಿವಾರಣೆ ಮಾಡ್ತೀನಿ ಅಂತ. ಆ ಸ್ವಾಮಿಯ ದೃಷ್ಟಿನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಆದ್ರಿಂದ ಪ್ರತಿ ದಿವಸ ಸ್ವಾಮಿಗೆ ಪಚ್ಚಕರ್ಪೂರದ ನಾಮವನ್ನ ಹಾಕಿ ಕೃಪಾ ದೃಷ್ಟಿ ಅಂತ ಇವೆರಡು ಕಡೆಗಣ್ಣೋಟದ ದೃಷ್ಟಿನ ಮಾತ್ರ ಬಿಟ್ಟಿರ್ತಾರೆ. ಗುರುವಾರ ದಿವಸ ನೇತ್ರ ದರ್ಶನಕ್ಕೆ ಮಾತ್ರ ಅವತ್ತಿನ ದಿವಸ ಮಾತ್ರ ಆ ಕಣ್ಣುಗಳನ್ನ ತೆರೀತಾರೆ. ಅವತ್ತಿನ ದಿವಸ ಯಾರೇ ತಪ್ಪು ಮಾಡಿದ್ರು ಆ ಒಂದು ಕ್ಷೇತ್ರದಲ್ಲಿ ಅವರೆಲ್ಲ ಸಿಕ್ಕಾಕೊಳ್ತಾರೆ. ಇದು ಪ್ರತೀತಿ, ಅನಾದ ಕಾಲದಿಂದ ನಡ್ಕೊಂಡ್ ಬಂದಿರ್ತಕ್ಕಂಥ ಪ್ರತೀತಿ. ಗುರುವಾರದ ದಿವಸ ಅತ್ಯದ್ಭುತಗಳು ನಡೆಯುತ್ತೆ. ಇವಾಗ್ಲೂ ಬೆಟ್ಟದ ಮೇಲೆ ಆ ಸ್ವಾಮಿಯ ಕಣ್ಣುಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ. ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ರೆ ಸಾಕು, ಪಾಪಗಳೆಲ್ಲ ಭಸ್ಮ ಆಗೋಗುತ್ತೆ. ಆದ್ರಿಂದ ಇದನ್ನ ವೆಂಕಟ ಅಂತ ಕರೆದು. ಕನ್ನಡದಲ್ಲಿ ನಾವು ವೆಂಕಟ ಅಂತ ಮಾಡ್ಬಿಟ್ಟಿದ್ದೀವಿ, ಆದ್ರೆ ಸಂಸ್ಕೃತದಲ್ಲಿ ಇರೋದು ದೀರ್ಘ ವೆಂಕಟ. ಕ ಖ ಗ ಘ ನ್ಯ. ನ್ಯ
ನ್ಯಾ ಅಕ್ಷರಕ್ಕೆ ಕಾವತ್ತು ಕೊಟ್ಟಾಗ ಸಂಸ್ಕೃತದಲ್ಲಿ ಹಾಗೆ ಬರೆಯೋದು ವೆಂಕಟ ಅಂತ. ಅಂದ್ರೆ ನ್ಯಕಾರವನ್ನ ಉಚ್ಚಾರಣೆ ಮಾಡಬೇಕು, ವೆಂಕಟ ಅಂತ. ಅದು ರೂಢಿನಲ್ಲಿ ವೆಂಕಟ ವೆಂಕಟ ಅಂತ ಆಗೋಗಿದೆ. ಹೇಗೆ ಕರೆದ್ರು ಆ ಸ್ವಾಮಿ ಒಲಿತಾನೆ. ಭಕ್ತಿ ಮುಖ್ಯ, ಭಕ್ತಿಯಿಂದ ಕರಿಬೇಕಷ್ಟೇ ಸ್ವಾಮಿನ. ಸನಕ ಸನಂದನಾದಿ ಋಷಿಗಳು ಬೆಟ್ಟದ ಮೇಲೆ ಕಾಯ ರಸಾಯನ ಅಂತ ಒಂದು ತೀರ್ಥ ಇದೆ, ಅದು ಅದೃಶ್ಯ ತೀರ್ಥ ಅಂತ ಹೇಳ್ತಾರೆ. ಆ ಕಾಯ ರಸಾಯನ ತೀರ್ಥದ ಮಹಾತ್ಮ ಏನಪ್ಪಾ ಅಂತ ಹೇಳಿದ್ರೆ, ಯಾರಾದ್ರೂ ಒಂದು ಒಣಗಿದ ಎಲೆಯನ್ನ ಅದ್ರಲ್ಲಿ ಹಾಕಿದ್ರೆ ಹಸಿರೆಲೆ ಆಗತ್ತಂತೆ. ಅದರಲ್ಲಿ ಯಾರಾದ್ರೂ ಸ್ನಾನ ಮಾಡಿದ್ರೆ ಅವರು ಅಮೃತತ್ವವನ್ನ ಪಡಿತಾರೆ, ವಜ್ರದೇಹಿಗಳಾಗ್ತಾರೆ. ಈ ಸನಕ ಸನಂದನಾದಿ ಋಷಿಗಳು ಖೇಚರಿ ಯೋಗದ ಮುಖೇನ, ಖೇಚರಿ ಯೋಗ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ನಾನು ಮಾತಾಡಿದ್ದೀನಿ. ನಾಲಿಗೆಯನ್ನ ಒಳಭಾಗದಲ್ಲಿ ಮಡಚಿ ಭ್ರೂ ಮಧ್ಯದಲ್ಲಿ ತಂದು ನಿಲ್ಲಿಸಿ ಅಲ್ಲಿಂದ ಅಮೃತ ಸ್ರಾವವನ್ನ ಮಾಡ್ಕೊಳ್ಳೋದು. ಈ ಸನಕ ಸನಂದಾದಿ ಮಹರ್ಷಿಗಳು ವೆಂಕಟೇಶ್ವರ ನಾಮ ಜಪವನ್ನ ಖೇಚರಿ ವಿಧಾನದಿಂದ ಮಾಡಿಕೊಂಡು ಈಗಲೂ ಬೆಟ್ಟದ ಮೇಲೆ ಆ ಋಷಿ ಪರಂಪರೆ ಇರೋದು ಈಗಲೂ ಇದೆ ಅಂತ ಹೇಳಿ ಮಹಾತ್ಮೆಯಲ್ಲಿ ಹೇಳಿದ್ದಾರೆ, ವೆಂಕಟಾಚಲ ಮಹಾತ್ಮೆಯಲ್ಲಿ. ಆದ್ರಿಂದ ವೆಂಕಟೇಶ್ವರ ಸ್ವಾಮಿಯ ನಾಮ ಜಪವನ್ನ ಯಾರ್ಯಾರು ಮಾಡ್ತಾರೆ ಅವರಿಗೆ ಅವರು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲವೂ ಭಸ್ಮ ಆಗತ್ತೆ. ಬೇರೆ ಜಪ ಮಾಡೋದ್ರಿಂದ ಏನ್ ಆನಂದ ಸಿಗುತ್ತೆ, 100 ಪಟ್ಟು ಆನಂದ ವೆಂಕಟೇಶ್ವರ ಸ್ವಾಮಿಯ ನಾಮ ಜಪದಿಂದ ತತ್ಕ್ಷಣ ಅವನಿಗೆ ಲಭಿಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಅವನು ಇರೋದೇ ಆನಂದ ನಿಲಯದಲ್ಲಿ. ವೈಕುಂಠಾಗತ ಸದ್ಧೇಮ ವಿಮಾನಾಂತರ್ಗತಾಗಿ ಶ್ರೀ ವೆಂಕಟೇಶಾಯ ನಮಃ ಅಂತ ಮೂಲ ಅಷ್ಟೋತ್ತರದಲ್ಲಿ ಬರುತ್ತೆ. ಅಂದ್ರೆ ವೈಕುಂಠದಿಂದ ಬಂದಂತಹ ದಿವ್ಯ ವಿಮಾನದಲ್ಲಿ ವೆಂಕಟೇಶ್ವರ ಸ್ವಾಮಿ ನೆಲೆಗೊಂಡಿದ್ದ. ಕಲಿಯುಗದಲ್ಲಿ ಆ ವಿಮಾನ ಅದೃಶ್ಯ ಆಗತ್ತೆ. ಏಲಿಯನ್ಸ್ ನ ಕಥೆಗಳೆಲ್ಲ ನಾವು ಕೇಳಿರ್ತೀವಿ, ಎಲ್ಲಿಂದನೋ ಒಂದು ದಿವ್ಯ ವಿಮಾನ ಬಂತು ಅಂತ. ವೆಂಕಟಾಚಲ ಮಹಾತ್ಮೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ನಂದ ಅಂತಕ್ಕಂಥ ವಿಮಾನದ ವರ್ಣನೆ ಬರುತ್ತೆ. ಆ ವಿಮಾನದ ಮೇಲೆನೆ ಒಂದು ಊರು ಇರುತ್ತೆ, ಸಿಟಿ. ಅದರಲ್ಲಿ ವೆಂಕಟೇಶ್ವರ ಸ್ವಾಮಿ, ಆ ವಿಮಾನದ ಮೇಲೆನೆ ಉದ್ಯಾನವನಗಳು, ಪುಷ್ಕರಣಿಗಳು ಎಲ್ಲ ಇರುತ್ತೆ. ಅದರಲ್ಲಿ ಲೀಲೆ ಆಡ್ತಾನೆ ವೆಂಕಟೇಶ್ವರ ಸ್ವಾಮಿ. ಮುಂದೆ ಕಲಿಯುಗದಲ್ಲಿ ದಿವ್ಯ ವಿಮಾನ ಯಾರಿಗೂ ದರ್ಶನ ಕೊಡೋದಿಲ್ಲ. ಮನುಷ್ಯರು ಕೃತಕವಾದ ಒಂದು ಗೋಪುರವನ್ನು ನಿರ್ಮಾಣ ಮಾಡ್ತಾರೆ, ಅದರಲ್ಲಿ ನಾನು ನೆಲೆಗೊಳ್ತೀನಿ ಅಂತ ಹೇಳಿ ಆಗಲೇ ವೆಂಕಟೇಶ್ವರ ಸ್ವಾಮಿ ಭವಿಷ್ಯವನ್ನು ನುಡಿತಾನೆ. ಆದ್ರಿಂದ ಆ ವಿಮಾನ ಈಗ ಅದೃಶ್ಯವಾಗಿದೆ. ಆದರೆ ಆ ಸ್ಥಳದಲ್ಲಿ ಒಂದು ಶಕ್ತಿ ಅನ್ನೋದು ಮಾತ್ರ ಇದೆ. ಆ ಆಕಾಶದಲ್ಲಿ ಈಗೇನು ವಿಮಾನ ಗೋಪುರ ಇದೆ ವೆಂಕಟೇಶ್ವರ ಸ್ವಾಮಿ, ಅದರ ಮೇಲ್ಭಾಗದಲ್ಲಿ ಈಗಲೂ ಅದೃಶ್ಯ ರೂಪದಲ್ಲಿ ಆ ವಿಮಾನ ನೆಲೆಗೊಂಡಿದೆ ಅಂತ ಪ್ರಾಚೀನರ ಒಂದು ನಂಬಿಕೆ. ದಶರಥ ಮಹಾರಾಜ ಕೂಡ ಈ ಬೆಟ್ಟಕ್ಕೆ ಬರ್ತಾನೆ. ಆಗ ಇನ್ನೂ ವೆಂಕಟೇಶ್ವರ ಸ್ವಾಮಿ ಶಿಲಾರೂಪವನ್ನ ತಗೊಂಡಿರೋದಿಲ್ಲ, ವಿಮಾನದಲ್ಲಿ ಇರ್ತಾನೆ. ಆ ವಿಮಾನ ಯಾವಾಗ್ಲೂ ಕಣ್ಣು ಕಾಣಿಸ್ತಿರೋದಿಲ್ಲ, ಬೇಕಾದಾಗ ಮಾತ್ರ ಪ್ರಕಟ ಆಗ್ತಿರುತ್ತೆ. ಯಂತ್ರ ಮುಖೇನ ಒಂದು ಮರಳಲ್ಲಿ, ಸ್ವಾಮಿ ಪುಷ್ಕರಣಿ ಅವಾಗಿಂದನೂ ಇದೆ, ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಮರಳಿನಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮಹಾಚಕ್ರ ಅಂತ ಒಂದಿದೆ. ಆ ಮಹಾಚಕ್ರವನ್ನ ರಚನೆ ಮಾಡಿ ಪುತ್ರ ಪ್ರಾಪ್ತಿಗೋಸ್ಕರ ದಶರಥ ಮಹಾರಾಜ ಇಲ್ಲಿಗೆ ಬಂದು ಆ ಯಂತ್ರ ಮುಖೇನ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನ ಮಾಡ್ತಾರೆ. 4 ಶ್ಲೋಕಗಳಿಂದ ವಿಮಾನದ ಒಳಗಡೆ ಪ್ರವೇಶ ಮಾಡಿ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನ ಮಾಡ್ತಾನೆ. ತತ್ಫಲವಾಗಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ 4 ಮಕ್ಕಳು ನೀನು ಕೊಡ್ತೀನಿ ಅಂತ ಹೇಳಿ ವೆಂಕಟೇಶ್ವರ ಸ್ವಾಮಿ ವರವನ್ನು ಕೊಡ್ತಾರೆ. ಹಾಗಾಗಿ ಈ ವೆಂಕಟ ತತ್ವ ಅನ್ನೋದು ಕೃತಯುಗದಿಂದಲೂ ಇದೆ. ಕೃತಯುಗದಲ್ಲಿ ನರಸಿಂಹಸ್ವಾಮಿಯ ದಿವ್ಯ ಶಕ್ತಿ ಈ ಬೆಟ್ಟದಿಂದಲೇ ಆವಿರ್ಭಾವವಾಗಿ ಅಹೋಬಿಲಕ್ಕೆ ಬಂತು ಅಂತ ಹೇಳ್ತಾರೆ. ತ್ರೇತಾಯುಗದಲ್ಲಿ ರಾಮಚಂದ್ರನ ಜನನಕ್ಕೆ ಕಾರಣೀಭೂತವಾದಂತಹ ಶಕ್ತಿ ಪಾರ್ವತಿ ಪರಮೇಶ್ವರ ಏಕಾಂತದಲ್ಲಿ ಕೂತ್ಕೊಂಡು ದಿವ್ಯವಾದ ಆನಂದವನ್ನ ಅನುಭವಿಸ್ತಿರ್ತಾನೆ. ಪಾರ್ವತಿ ಬಂದು ಕೇಳ್ತಾಳೆ, ಅದು ಯಾವ ಮಹೋನ್ನತವಾದ ಆನಂದವನ್ನು ನೀವು ಅನುಭವಿಸ್ತಿದ್ದೀರಾ ಅಂತ ಹೇಳಿದಾಗ ಪರಮೇಶ್ವರ ವೆಂಕಟೇಶ್ವರ ಸ್ವಾಮಿಯ ಈ ದಿವ್ಯ ಮಂತ್ರ ಓಂ ನಮೋ ವೆಂಕಟೇಶಾಯ ಇದನ್ನ ಹೇಳಿ ನನಗೆ ಆತ್ಮಾನಂದವನ್ನು ಪಡ್ತಕ್ಕಂಥ ಮಹಾಮಂತ್ರ ಇದು. ವೆಂಕಟಾದ್ರಿ ಸಮಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನಭೂತೋ ನ ಭವಿಷ್ಯತಿ. ವೆಂಕಟಾದ್ರಿ ಅಂತ ದಿವ್ಯ ಕ್ಷೇತ್ರ ಬ್ರಹ್ಮಾಂಡದಲ್ಲೇ ಇಲ್ಲ. ವೆಂಕಟೇಶ್ವರ ಸ್ವಾಮಿಗೆ ಸಮಾನನಾದಂತ ದೇವತೆ ಹಿಂದೆ ಇರಲಿಲ್ಲ, ಮುಂದೆ ಬರಲ್ಲ ಅಂತ ಹೇಳಿ ವೆಂಕಟಾಚಲ ಮಹಾತ್ಮೆಯನ್ನ ಪರಮೇಶ್ವರ ಪಾರ್ವತಿಗೆ ಹೇಳ್ತಾನೆ. ವೆಂಕಟೇಶ್ವರ ಸ್ವಾಮಿ ಎಷ್ಟು ಮುಗ್ಧ ಅಂತ ಹೇಳಿದ್ರೆ ಶಿವನ ನಂತರ ಅತಿ ಮುಗ್ಧವಾದಂತ ಅವತಾರ ವೆಂಕಟೇಶ್ವರ ಸ್ವಾಮಿ ಅವತಾರ.
ತೊಂಡಮಾನ್ ಚಕ್ರವರ್ತಿಗೆ ತನ್ನ ಶಂಖ ಚಕ್ರಗಳನ್ನೇ ದಾನ ಕೊಟ್ಬಿಡ್ತಾನೆ ಸ್ವಾಮಿ. ಪದ್ಮಾವತಿಯ ತಮ್ಮನಾದ ವಸುದಾನನಿಗೂ ಆಕಾಶರಾಜರ ತಮ್ಮನಾದಂತಹ ತೊಂಡಮಾನಿಗೂ ಯುದ್ಧ ಆಗತ್ತೆ. ಯುದ್ಧದ ಸಂದರ್ಭದಲ್ಲಿ ತನ್ನ ಶಂಖ ಚಕ್ರಗಳನ್ನ ದಾನವಾಗಿ ಕೊಡ್ತಾನೆ ತೊಂಡಮಾನ್ ಚಕ್ರವರ್ತಿಗೆ. ಅವರಿಬ್ಬರಿಗೂ ಯುದ್ಧ ಆಗತ್ತೆ. ಯುದ್ಧದ ಸಂದರ್ಭದಲ್ಲಿ ವಸುದಾನನ ಪಕ್ಷದಲ್ಲಿ ವೆಂಕಟೇಶ್ವರ ಸ್ವಾಮಿ ನಿಂತುಕೊಂಡು ಯುದ್ಧ ಮಾಡ್ತಿರ್ತಾನೆ. ಈ ತೊಂಡಮಾನ ವೆಂಕಟೇಶ್ವರ ಸ್ವಾಮಿ ಕೊಟ್ಟಂತ ಶಂಖ ಚಕ್ರಗಳನ್ನೇ ಪ್ರಯೋಗಿಸ್ಬಿಡ್ತಾನೆ ಸ್ವಾಮಿ ಮೇಲೆ. ಆಗ ಮೂರ್ಛೆ ಹೋದ ರೀತಿಯಲ್ಲಿ ನಟಿಸಿ ಮತ್ತೆ ಇಬ್ಬರಿಗೂ ಸಂಧಾನ ಮಾಡಿಸಿ ಆಸ್ತಿ ವಿಭಾಗವನ್ನ ಮಾಡಿಕೊಡ್ತಾನೆ. ಕೃಷ್ಣಾವತಾರದಲ್ಲಿ ಕಪಟ ನಾಟಕ ಸೂತ್ರಧಾರಿಯಾಗಿ ಕೌರವರ ಸಂಹಾರ ಮಾಡಿದ್ಮೇಲೆ ಈ ಅವತಾರದಲ್ಲಿ ಈ ಯುದ್ಧ ಆಗತ್ತೆ. ಅದ್ರಲ್ಲಿ ಯಾರ್ದು ಸಂಹಾರ ಆಗಲ್ಲ, ರಾಜಿ ಸಂಧಾನವನ್ನ ಮಾಡಿಸ್ತಾನೆ. ಆಗ ತೊಂಡಮಾನ್ ಚಕ್ರವರ್ತಿ ವರ ಕೇಳ್ಕೊಳ್ತಾನೆ, ನನಗೆ ನೀನು ಕೊಟ್ಟಂತ ಶಂಖಚಕ್ರದ ದಾನದ ಕುರುಹಾಗಿ ಮುಂದೆ ನೀನು ಅರ್ಚಾವತಾರ ತಗೊಳ್ತೀಯ, ಅಂದ್ರೆ ಶಿಲಾ ವಿಗ್ರಹದ ಅವತಾರ ತಗೊಂಡಾಗ ಶಂಖಚಕ್ರಗಳನ್ನ ಧರಿಸಿಕೂಡದು. ಆದ್ರಿಂದಲೇ ಈಗ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ವಿಗ್ರಹದಲ್ಲಿ ಸಹಜವಾಗಿ ಮೂಡಿ ಬಂದಂತಹ ಶಂಖಚಕ್ರಗಳು ಶಿಲೆಯಲ್ಲಿ ಇಲ್ಲ. ವೆಂಕಟೇಶ್ವರ ಸ್ವಾಮಿ ವರ ಕೊಡ್ತಾನೆ, ಇದು ಅದೃಶ್ಯ ರೂಪದಲ್ಲಿ ಇರುತ್ತೆ, ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಅಂತ. ರಾಮಾನುಜರ ಕಾಲದಿಂದ ಕೃತಕವಾದ ಶಂಖಚಕ್ರಗಳನ್ನ ಇಡತಕ್ಕಂತ ಒಂದು ರೂಢಿ ಸಂಪ್ರದಾಯ ಬೆಳಕೊಂಡು ಬಂದಿದೆ. ಯಾಕೆ ಇಷ್ಟೊಂದು ದಿವ್ಯ ವೈಭವವಾದಂತಹ ಅರ್ಚಾವತಾರ ಸ್ವಾಮಿ ಅಷ್ಟೊಂದು ಸುಂದರವಾಗಿದ್ದಾನೆ, ಕೈನಲ್ಲಿ ಶಂಖಚಕ್ರಗಳೇ ಇಲ್ಲ ಅಂತ ಹೇಳಿದಾಗ ಅದರ ಕಾರಣವನ್ನ ದೂರ್ವಾಸರು ಹೇಳ್ತಾರೆ ಋಷಿಗಳಿಗೆ ಈ ಪ್ರಸಂಗವನ್ನು ಹೇಳಿ. ಇದನ್ನೆಲ್ಲ ನಾನು ಮುಂಚಿನ ವೆಂಕಟಾಚಲ ಮಹಾತ್ಮೆಯನ್ನ ಹೇಳುವಾಗ ಹೇಳಿದ್ದೀನಿ ತಮಗೆಲ್ಲ, ಯಾವ ಕಾರಣವಾಗಿ ಯುದ್ಧ ಆಯ್ತು ಇದನ್ನೆಲ್ಲ ಸಂಕ್ಷಿಪ್ತವಾಗಿ ಇದನ್ನ ತಮಗೆ ಹೇಳಿದ್ದೀನಿ. ಆ ಕಾರಣದಿಂದಲೇ ಶಿಲಾ ವಿಗ್ರಹದಲ್ಲಿ ಶಂಖಚಕ್ರಗಳು ಮೂಡಿ ಬಂದಿಲ್ಲ, ಅವುಗಳನ್ನು ಧರಿಸದೆ ಹಾಗೆಯೇ ಆತ ನಿಂತಿದ್ದಾನೆ. ರಾಮಾನುಜರ ಕಾಲದಿಂದ ಆ ಕೃತಕವಾದ ಶಂಖಚಕ್ರಗಳನ್ನ ಇಡ್ತಾ ಬಂದಿದ್ದಾರೆ. ಅಂತಹ ಮಹಾದಾನಿ ವೆಂಕಟಾಚಲ ಮಹಾತ್ಮನಲ್ಲಿ ಏನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಅಷ್ಟಾಂತ ವರದಾನೋದ್ಯಾಮ ದಕ್ಷ ಪಾಣಿ ಸರೋರ್ಹಂ, ಬಿಡುವೇ ಇಲ್ಲದಂತೆ ವರಗಳನ್ನು ಕೊಡೋದಕ್ಕೋಸ್ಕರ ತನ್ನ ಬಲಗೈಯನ್ನ ಚಾಚಿ ನಿಂತಿದ್ದಾನೆ ಆ ಸ್ವಾಮಿ. ಯಾರು ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ನಿರಂತರ ಜಪ ಮಾಡ್ತಾರೆ, ಸ್ವಾಮಿ ಅವರಿಗೆ ಕೇಳಿದ್ದನ್ನ ಕೊಡ್ತಾನೆ. ಯಾಕಂತ ಹೇಳಿದ್ರೆ ಪರಮೇಶ್ವರ ಹೇಳಿದಂತ ಮಂತ್ರ ಇದು. ಮುಂದೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ತಾರಕಾಸುರನ ಸಂಹಾರ ಮಾಡ್ತಾನೆ. ತಾರಕಾಸುರ ಎಷ್ಟೇ ದೊಡ್ಡ ರಾಕ್ಷಸನಾದ್ರೂ ತಪಸ್ವಿನ ಸಂಹಾರ ಮಾಡಿದಂತಹ ದೋಷ ಅವನಿಗೆ ತಗಲುತ್ತೆ. ಮಗು, ನೀನು ಈ ದೋಷವನ್ನು ಕಳ್ಕೋಬೇಕಾದ್ರೆ ವೆಂಕಟಾಚಲ ಪರ್ವತಕ್ಕೆ ಹೋಗು. ಶೇಷಾಚಲ, ವೃಷಭಾಚಲ, ಗರುಡಾಚಲ, ಸಿಂಹಾಚಲ, ಅಂಜನಾಚಲ, ನಾರಾಯಣಾಚಲ, ಹೀಗೆ 7 ಶೈಲಿಗಳು. ಅಲ್ಲಿಗೆ ಹೋಗು. ಬ್ರಹ್ಮಾಂಡದಲ್ಲೇ ಅಂತ ಕ್ಷೇತ್ರ ಇಲ್ಲ, ಅಲ್ಲಿಗೆ ಹೋಗಿ ನೀನು ತಪಸ್ಸನ್ನು ಮಾಡು ಅಂತೇಳಿ ಶಿವ ಮಗನ್ನ ಕಳಿಸ್ಕೊಡ್ತಾನೆ. ಸೋದರಳಿಯ ಆಗ್ಬೇಕು ವಿಷ್ಣುಗೆ, ವೆಂಕಟೇಶ್ವರ ಸ್ವಾಮಿ ಸೋದರಳಿಯ ಸುಬ್ರಹ್ಮಣ್ಯ. ಇಲ್ಲಿಗೆ ಬಂದು ಅಲ್ಲೊಂದು ದೊಡ್ಡ ನೀರಿನ ಝರಿ ಬೀಳ್ತಿರುತ್ತೆ. ಅಲ್ಲಿ ಕೂತ್ಕೊಂಡು ತ್ರಿಕಾಲದಲ್ಲೂ ಓಂ ನಮೋ ವೆಂಕಟೇಶಾಯ ಅಂತಕ್ಕಂಥ ಮಂತ್ರ ಸಾಧನೆಯನ್ನ ತ್ರಿಸಂಧ್ಯೆಗಳಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ 3 ಸಂಧ್ಯಾ ಕಾಲದಲ್ಲಿ ಜಪಾನುಷ್ಠಾನ ಮಾಡಿ ತಪಸ್ಸನ್ನ ಮಾಡ್ತಾನೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಸೋದರಳಿನ ದಿವ್ಯ ತಪಸ್ಸನ್ನು ನೋಡಿ ಓಡೋಡಿ ಬಂದು ಆಲಂಗಿಸ್ಕೊಳ್ತಾನಂತೆ ವೆಂಕಟೇಶ್ವರ ಸ್ವಾಮಿ. ಯಾವಾಗ ನೀನು ಬೆಟ್ಟಕ್ಕೆ ಬರ್ತೀನಿ ಅಂತ ಸಂಕಲ್ಪ ಮಾಡಿದ್ಯೋ ಆವಾಗ್ಲೇ ನೀನು ದೋಷ ಹೊರಟೋಯ್ತು, ಬಾ ಕಂದ ಅಂತ ತಪ್ಕೊಳ್ತಾನಂತೆ. ಇದು ವೆಂಕಟೇಶ್ವರ ಸ್ವಾಮಿಯ ದಿವ್ಯವಾದಂತ ದಯೆ. ಸುಬ್ರಹ್ಮಣ್ಯನ ದೋಷವನ್ನ ಕಳೆದು ಈ ತೀರ್ಥಕ್ಕೆ ಕುಮಾರಧಾರಿಕಾ ತೀರ್ಥ ಅಂತ ಹೆಸರಾಗಲಿ ಅಂತ ಬರ ಕೊಡ್ತಾನೆ. ಬೆಟ್ಟದ ಮೇಲೆ, ತಿರುಪತಿ ಬೆಟ್ಟದ ಮೇಲೂ ಒಂದು ಕುಮಾರಧಾರಿಕಾ ಇದೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಎಲ್ಲೆಲ್ಲಿ ತಪಸ್ಸು ಮಾಡಿದನೋ ಅಲ್ಲೆಲ್ಲ ಆ ತೀರ್ಥಕ್ಕೆ ಕುಮಾರಧಾರಿಕಾ ಅಂತಾನೆ ಹೆಸರು. ಈ ತೀರ್ಥಕ್ಕೆ ವರವನ್ನ ಕೊಡ್ತಾನೆ. ಬೆಟ್ಟದ ಮೇಲೆ ಕುಮಾರಧಾರಿಕಾ ಇದೆ, ತಿರುಪತಿ ಬೆಟ್ಟದ ಮೇಲೆ ವರವನ್ನ ಕೊಟ್ಟು ಯಾರು ಇಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ಪುತ್ರ ಸಂತಾನ ಆಗ್ಲಿ, ಚರ್ಮ ವ್ಯಾಧಿಗಳೆಲ್ಲ ನಿವಾರಣೆ ಆಗ್ಲಿ, ಯಾರು ಇಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ನಾನು ದರ್ಶನವನ್ನ ಕೊಡ್ತೀನಿ. ಸ್ನಾನ ಮಾಡಿ ಈ ಜಪಾನುಷ್ಠಾನ ಮಾಡ್ಬೇಕು, ವೆಂಕಟೇಶ್ವರ ಸ್ವಾಮಿಯ ಜಪಾನುಷ್ಠಾನ, ಅವರಿಗೆ ನಾನು ದರ್ಶನವನ್ನ ಕೊಟ್ಟು ಕಾಪಾಡ್ತೀನಿ ಅಂತ ವರವನ್ನ ಕೊಡ್ತಾನೆ. ಹಾಗಾಗಿ ಓಂ ನಮೋ ವೆಂಕಟೇಶಾಯ ಈ ಮಂತ್ರ ಜಪವನ್ನ ನೀವೆಲ್ಲ ಸಾಧನೆ ಮಾಡಿ. ವೆಂಕಟೇಶ್ವರ ಸ್ವಾಮಿ ಈ ಅಷ್ಟಾಕ್ಷರ ಮಂತ್ರದಿಂದ ಸುಪ್ರೀತನಾಗ್ತಾನೆ. ಆ ಸ್ವಾಮಿಯನ್ನೇ ಗುರುವಾಗಿ ಭಾವಿಸಿ ಅಥವಾ ಆದಿಗುರು ದತ್ತಾತ್ರೇಯನನ್ನ ಗುರುವಾಗಿ ಭಾವಿಸಿ ಈ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಸಾಧನೆಯನ್ನ ಎಲ್ಲರೂ ಮಾಡಿ ಮಹೋನ್ನತವಾದ ಆನಂದವನ್ನ ಪಡಿಬಹುದು. ಸಿದ್ಧರು, ವೈಖಾನಸರು, ಸನಕ ಸನಂದಾದಿ ಋಷಿಗಳು ಈ ಸಾಧನೆಯನ್ನ ಮಾಡಿ ಅಮೃತತ್ವವನ್ನ ಪಡ್ಕೊಂಡ್ರು. ಅಮೃತತ್ವ ಅಂದ್ರೆ ಏನು?
ಅವರಿಗೆ ಜರಾ ಮರಣಾದಿಗಳು ಯಾವುದೂ ಇಲ್ಲದೆ ಅವರು ಚಿರಂಜೀವಿಗಳಾಗಿ ದಿವ್ಯ ದೇಹಧಾರಿಗಳಾಗಿ ಬದುಕಿರುವಾಗಲೇ ಮುಕ್ತಿಯ ಅನುಭವನ ಪಡ್ಕೊಂಡ್ರು, ಜೀವನ್ ಮುಕ್ತಿಯನ್ನು ಪಡ್ಕೊಂಡ್ರು. ಅಂತ ಮಹಾ ಮಂತ್ರ ಇತ್ತು ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಮಂತ್ರ.